ಹಿಂಗ್ ಮಾಡಿ ನೋಡ್ರಿ ಇಲ್ಲಿ ನಾವು ಲೈಫ್ ಆಗಿ ಪವನ್ ಲೈಫಿಗೆ ಬಂದು ಅಪೂರ್ಣ ಲೈಫ್ ಅನ್ನು ಸಂಪೂರ್ಣ ಮಾಡಿದ್ದಕ್ಕೆ ಶ್ವೇತಾಗೆ ಏನ್ ಕೊಡ್ತೀರಿ? ಗುಡ್ ಮಾರ್ನಿಂಗ್ ಶ್ವೇತು. ಗುಡ್ ಆಫ್ಟರ್ನೂನ್ ರೀ. ಇವತ್ತಿನ ವ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಮಧ್ಯಾಹ್ನ 1:30 ಆಗೈತಿ. ಯಾಕಂದ್ರ ಬೆಳಗ್ಗೆಯಿಂದ ಏನು ಕೆಲಸ ಆಗಿರ್ಲಿಲ್ಲ ಅಂದ ಈಗೆಲ್ಲಾ ಕೆಲಸ ಮುಗಿಸ್ಕೊಂಡು ಈಗ ವ್ಲಾಗ್ ಚಾಲು ಮಾಡತ್ತೀನಿ. ಯಾಕಂದ್ರೆ ಇವ್ರು ಹೇಳಾಕ 10 ಗಂಟೆ ಮಾಡಿದ್ರ ಆಮೇಲೆ ನನ್ ಕೆಲ್ಸಾನು ಲೇಟ್ ಆತ ಅನ್ಕೂಲ ಈಗ ವ್ಲಾಗ್ ಚಾಲು ಮಾಡತ್ತೀನಿ ನೋಡ್ರಿ. ಹೆಣ್ಮಕ್ಳ ಹಿಂಗ್ ನೋಡ್ರಿ ಬೇಕಾದನ್ರಿ ನೀವು ಎಷ್ಟ್ ಮಂದಿ ಗಂಡ್ಮಕ್ಳು ನೋಡ್ತಾರಲ್ಲ ಕಮೆಂಟ್ ಹಾಕಿ ಹೌದ್ ಅಂತೇಳಿ ಕಮೆಂಟ್ ಹಾಕ್ರಿ. ಅವ್ರು ತಪ್ಪಿದ್ರು ಗಂಡ್ಮಕ್ಳ ಮೇಲೆ ಹಾಕಿ ಇವರಿಂದ ನನಗ್ ಲೇಟ್ ಆತ್ ನೋಡ್ರಿ ಅಂತಂತಾರ. ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೇಕ. ಹೊರಗ್ ಹೋಗ್ಬೇಕಾರೆ ಎಲ್ರ ಮದ್ವೆಗೆ ಫಂಕ್ಷನ್ ಗದ ಹೋಗಿರ್ತೇವಿ. ಅವ್ರಿಗೆ 4-5 ತಾಸ್ ಮೊದ್ಲೇ ಹೇಳಿಟ್ಟಿರ್ಬೇಕು. ಶ್ವೇತಾ ರೆಡಿ ಆಗುವ ಏನ್ವಾ ಹೆಂಡತಿ ರೆಡಿ ಆಗುವ ಅಂತ 4-5 ತಾಸ್ ಮೊದ್ಲೇ ಇರ್ಬೇಕು. ಸೀರಿ ಉಟ್ಕೊಂಡು ತಲಿ ಇಟ್ಕೊಂಡು ಲಿಪ್ಟಿಕ್ ಹಚ್ಕೊಂಡು ಕಾಜಲ್ ಹಚ್ಕೊಂಡಂತೆ 30 ತಾಸ್ ಮಾಡಿರ್ತಾರ ಅವ್ರು. ಹೌದ್ರಿ. ಇವತ್ತ ನಮ್ಗ ಸಂಜಿಕೆ ಒಂದ್ ಇವೆಂಟಿಗೆ ಒಂದ್ ಹೋಗುದೈತಿ. ಮತ್ತ ಏನೇನೋ ಕೆಲ್ಸಗಳು ಭಾಳ ನಮ್ ಪ್ರಿಯಾ ಮನಿ ಅವರು ಇವತ್ತ ಕುಕ್ ಮಾಡ್ತೇನೆ ಅಂದ್ರೆ ಇಷ್ಟ ದಿನ ಬಿಟ್ಟು ಇವತ್ ಕುಕ್ ಮಾಡ್ತೇನೆ ಅನ್ನತಾಳ. ಬಟ್ ಇವತ್ತರ ಕೆಲ್ಸ ಮಾಡಕ್ ಬಂದಾರ ಅವ್ರ. ನೋಡೋಣ್ರಿ ಈಗ ಇವತ್ ಮಧ್ಯಾಹ್ನ ತನ ಆದ್ರ ಕುಕ್ ಮಾಡೋಣ್ರಂತ, ಇಲ್ಲಾಂದ್ರ ಇವೆಂಟ್ ಸಂಜಿಕ್ ಮುಗಿಸ್ಕೊಂಡ್ ಬಂದ ಆಮೇಲೆ ಮಾಡೋಣ್ರಂತ. ನಡ್ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೇತಿ ನೋಡೋಣಂತ. ನೋಡ್ರಿಪ್ಪ ತೋರ್ಸದಂತ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಿಪ್ಪ, ಲೈಕ್ ಮಾಡ್ರಿ ಲೈಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಇಲ್ಲೇ ಈಚೆ ಕಡೆದ ಗಿಲಾವ್ ಮಾಡತ್ತಾರ. ಇದು ಆಕ್ಚುಲಿ ಒಳಗಿತ್ತ ಸ್ವಲ್ಪ ಅದನ್ನ ಹೊರಗ್ ಮಾಡಿ ಲೆವೆಲ್ ಮಾಡ್ಕೊಂಡ್ರ ಮಾಡ್ಕೊಂಡು ಈಗ ಗಿಲಾವ್ ಮಾಡತ್ತಾರ ನೋಡ್ರಿ. ಅಯ್ಯ ಆಗ್ಲಿ ಎಷ್ಟು ಇದನ್ ಮಾಡಿ ನೋಡ್ರಿ. ಅವ್ರ ವಿಡಿಯೋ ಮಾಡ್ಬೇಕಂತ ಇವ್ರು ಹೇಳಾಕತ್ತಾರ ನೋಡ್ರಿ. ನೋಡ್ರಿ ಎಷ್ಟ್ ಲಘು ಈಗ ಒಂದ್ ಅರ್ಧ ತಾಸ ಅನ್ಕೊಳದ ಎಷ್ಟ್ ಲಘು ಮಾಡಿದ್ರಲ್ಲ ಆ ಸೈಡ್. ಈಗ ಇಷ್ಟ ಮಾಡಿ ಮತ್ ಬಿಡ್ತಾರೆ, ನಾಳೆ ಮಾಡ್ತಾರೆ. ಅದನ್ನ 2 ರೌಂಡ್ ಒಮ್ಮೆ ಮಾಡ್ತಾರೆ, 1 ರೌಂಡ್ ಮಾಡ್ಬಿಡ್ತಾರೆ. ಕೇಳ आजच दोन्ही पण करता, दोनदा करता काय? आज दोन वेळा करता? आजच एकदाच करणार? असं नागिन करून आणि एकदा करणार ಇಲ್ಲೇನ ಮಳೆ ಹತ್ತಂಗಿಲ್ಲ ಅಂತ ಡಬಲ್ ಲೇಯರ್ ಗಿಲಾವ್ ಬೇಕಾಗಿಲ್ಲ, ಸಿಂಗಲ್ ಲೇಯರ್ ಗಿಲಾವ್ನಾಗ ಕವರ್ ಮಾಡಿ ಮುಗಿಸ್ಬಿಡ್ತಾರಂತ. ಈಗ ನಮ್ ಸಲ ಮಾಡತ್ತಾರಂತ. ನೆಸೆಸಿಟಿ ಇಲ್ಲ, ಯಾಕಂದ್ರೆ ಮಳೆ ಬೀಳಂಗಿಲ್ಲ, ಬಿಸಿಲು ಬೀಳಂಗಿಲ್ಲ, ಗೋಡಿಯನ್ನು ಪ್ರಾಬ್ಲಮ್ ಆಗಿಲ್ಲ, ನಮಗ್ ಚಂದ ಕಾಣಿಸ್ಲಿ ಅಂತ ಹೇಳಿ ಈಚೆ ಕಡೆ ಗಿಲಾವ್ ಮಾಡ್ಕೊಳತ್ತಾರ. ಅವ್ರು ಆಕ್ಚುಲಿ ನೀಡಿಲ್ಲ ಅಂತಂದ್ರೆ ಗಿಲಾವ್ ಮಾಡತ್ತಾರ. ಹಾ ಚಂದ ಕಾಣ್ತೈತಂತ. ಎಷ್ಟ್ ಚಂದ ಅದ್ರ ಮೇಲೆ ನಿಂತ ನೋಡೋರು ಮಾಡ್ಕೊಂಡ. ಬರೀಗ ಈಗ ಇದ್ರ ಗಾಡಿ ಹಿಂಗೈತಿ. ಆಮೇಲೆ ನಿಮ್ಗ ತೋರ್ಸ ಸಂಜೆಗೆ ಬರ್ಕೊಡೋದಂದ್ರೆ ಪೂರಾ ಕವರ್ ಆಗಿರ್ತೈತ. ಹೆಂಗಾಗೈತಿ ತೋರ್ಸ್ತೀನಿ. ಫುಲ್ ಪ್ಲೇನ್ ಆಗಿರ್ತೈತಿ. ಹಿಂಗ್ ಮಾಡಿ ಪ್ರಿಯಾ ನೋಡ್ರಿ ಕುಂತ್ರು ನಿಂತ್ರು ರಂಗೋಲಿ ಬಿಡ್ಸಾಕತ್ ಬಿಟ್ಟಾಳ ಹಂಗ. ಅಲ್ಲ ತಲಿ ಹಂಗ ಕೇಳೋದ್ರ ಒಳಗ ಅಜ್ಜಿ ತೆಗಿ ಅಂದ್ರಂತ ತೆಗಿಯಾಕ ಕುಂತಾಳ ಅಂತಕಿ. ನೋಡ್ರಿ ಅದ್ ತಗದೇಲಿ ಎಷ್ಟೆಲ್ಲ ತೆಗಿಯಕ ನೋಡಿ. ನಾನ ನೋಡೇನಿ. ಅಲ್ಲಲ್ಲ ಐತ್ ನೋಡ್ರಿ ಎಷ್ಟು ಕುಂತಾಗ ಇದೇನಂತಾರ ಅದಕ್ಕೆ. ಇದು ನಡಬಾರ್ದು ಬೇರೆ ಐತಿ. ಅಲ್ಲಿ ಎಲ್ಲ ಮಗಳು ಗಂಡ ಹಂಗ ತಿಕ್ಕಿದ. ನಡ್ರಿ ನಾ ಕೆಳಗ್ ಹೋಗಿ ಬರ್ಲಿ. ಮಾವನ್ ಮಗಳೆಲ್ಲ ಅಣ್ಣನ ಮಗಳ. ನನಗ್ ಮಾವನ್ ಮಗಳೆಲ್ಲ ಅಣ್ಣನ ಮಗಳ. ನೀ ಮೊನ್ನೆರ ಮಿರರ್ ವರ್ಷೇನಿ ಎಷ್ಟು ಹೊಲ್ಸ್ ಮಾಡಿದ್ ನೋಡ್ರಿ. ನಮ್ಮ ಸ್ಪರ್ಶ ಆಗ್ಲಿ ಫಿಂಗರ್ ಪ್ರಿಂಟ್ ಒತ್ತೆ ಬಿಡ್ತಾ. ಸ್ಪರ್ಶ ಪ್ರಿಯಾ ಬಹಳ ಕನ್ಫ್ಯೂಸ್ ಆಕೈತಿ. ಯಾಕಂದ್ರೆ ಈ ಹೆಸರು ಪ್ರಿಯಾ ಅಲ್ಲ ಸುಪ್ರಿಯಾ ಆಕಿ. ಸುಪ್ರಿಯಾ ನಾವ್ ಪ್ರಿಯಾ ಮನಿ ಅಂತ ಹೇಳ್ತೀವಿ. ಪ್ರಿಯಾ ಮನಿ ಅಂತ ಆಕ್ಟ್ರೆಸ್ ಅದಾಳ. ಹೌದು, ಅದಕ್ಕಾಗಿ ಪ್ರಿಯಾ ಮನಿ ಅಂತ ಎಲ್ಲ ಕೇಳಿದ್ದೆ ಸರ್, ನಂಗೆ ನೆನಪಿಲ್ಲ. ನೋಡಿರ್ಬೇಕು ಇಲ್ಲ ಅಂತ. ನೋಡಿಯಲ್ಲ ಅದು ಇದ್ರಾಗ ರಾಮ್ ಪಿಕ್ಚರ್ ಒಳಗ. ಸಡನ್ ಆಗಿ ಕೇಳ್ಕೊಂಡು ನೆನಪು ಬರುತ್ತೆ. ಗೂಗಲ್ ಬಾಬಾ ಮಾಡ್ಬಿಡೋಣ. ಮಾಡ್ರಿ ನೋಡಿ ಇವ್ರ ಗೊತ್ತಿಲ್ಲ. ಟೈಮ್ ನೋಡ್ರಿ 3:30 ಆತ. ನಮ್ ಸ್ಪರ್ಶ ಅವ್ರದ ತಲೆ ಮೇಲೆ ಸ್ನಾನ ಆಗೈತಿ. ಅವ್ರ ಜಂಡು ಬಾಂಬ್ ತಗೊಂಡ್ ಹಚ್ಕೊಳತ್ತಾರ. ಯಾಕ್ರಿ ಸ್ಪರ್ಶ? ಹಾಕತ್ತ ಇಲ್ಲಪ್ಪ ಬೇಡದ. ಅಕ್ಕಿಗೆ ಜಂಡು ಬಾಂಬ್ ಸೂಟ್ ಆಗೈತಿ. ಬಾರಿ ಕಾಣತೈತಿ. ಆಕ್ಚುಲಿ ಮಸ್ತ್ ಕಾಣತೈತಿ. ನಾ ಹೇಳ್ಬೇಕಂತಿದ್ ನೋಡ್. ಕರ್ನ ಬಾರಿ ಸೂಟ್ ಆಗೈತಿ. ಬಾ ಚಂದ ಕಾಣತಿ ನಡಿ. ಪ್ರಾಮಿಸ್ ಬಾ ಚಂದ ಕಾಣತೈತಿ. ಚಲೋ ಆಗೈತಿ. ಕರ್ನ ಬಾರಿ ಕಾಣತಿ. ಕ್ಯೂಟ್ ಕಾಣತಿ ಆಗದಿ.
ಸೋ ಸ್ವೀಟ್. ಬೇಬಿ ಕಟ್ ಮಾಡ್ದವ್ರ ಗತೆ ಕಾಣತ್ತಿದ್ದು, ಕೂದಲ ಇನ್ನೂ ಕ್ಯೂಟ್ ಕಾಣತ್ತಿದ್ದು. ನಿನ್ನೆ ಸಬ್ಸ್ಕ್ರೈಬರ್ಸ್ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರಲ್ಲ, ಸ್ಪರ್ಶಾಗಿ ಎಣ್ಣೆ ಹಚ್ಚಿ ಜಾಗ ಮಾಡಿಸ್ರಿ ಅಂತೆ. ನೋಡ್ರಿ ಇವತ್ತು ನಾವು ಸ್ಪರ್ಶಾಗಿ ಎಣ್ಣೆ ಹಚ್ಚಿ ಜಾಗ ಆಗೈತಿ. ನೋಡ್ರಿ ಹೋಗೋಣ, ಲೇಟ್ ಆತ. ಅಲ್ಲೇ ಸಿಗೋಣ, ಕಾರ್ನಾಗ ಸಿಗೋಣ. ಸ್ಪರ್ಶನ ಬಿಟ್ಟು ಹೋಗ್ಬೇಕಂತ ಪ್ಲಾನ್ ಹಾಕ್ಯಾವಿ. ಈಗ ಅಕ್ಕಿ ನೋಡಿದ್ರೆ ಹೊರಗೆ ಎಲ್ಲಿ ಹೋದ್ಲಕ್ಕಿ ಅತ್ತಾಗ ಹೋದ್ಲು. ಅದ ಅಕ್ಕಿ ಆಚೆ ಕಡೆ ಕರ್ಕೊಂಡು ಹೋದ್. ಬರ್ರಿ ಬರ್ರಿ ಓಡಿ ಬರ್ರಿ. ಚಪ್ಪಲ್ ಗಿಪ್ಪಲ್ ಹಾಕೊಂಡ್ರೆ ಇಲ್ಲ ಶ್ವೇತಾನ್ ಚಪ್ಪಲ್ ಸಿಗೋಲ್ಲ ನೋಡಿ. ಇಲ್ಲದಾವ ನೋಡಿ, ಹಿಲ್ಸ್ ಹಾಕೊಂಡ್ ಬಿಡಿಯೋತ್ನ ಹಿಡ್ಕೊಂಡು ಬಿಡಿ ಬಾ. ಡ್ರೆಸ್ ಮೇಲೆ ಇರಿಸ್ಕೊ. ಇಂಥ ಗದ್ಲುಗಳು ನಮ್ಮ ಯಾವಾಗಿದ್ರು ಅಲ್ಲಿ ವರ್ಷ. ನೋಡ್ರಿ ಹೋಗೋಣ. ಶ್ವೇತಾ ಅವ್ರ ಈ ಡ್ರೆಸ್ ಹಿಡ್ಕೊರ. ಯವ್ವ ಡ್ರೆಸ್ ಎಲ್ಲ ಹೊಲ್ಸಾಗತ್ತೆ ಮೇಲೆ ಇಟ್ಕೊ. ನೋಡ್ರಿಪ್ಪ ನೋಡ್ರಿ ಭಾಳ ಲೇಟ್ ಆತ್ ನೋಡ್ರಿ. ನಮ್ಮ ಸ್ಪರ್ಶ ನಿಂತಾಳಲ್ಲಿ ನೋಡಿದ್ರೆ ಒದರ್ತಾಳೆ. ಈಗ ಕಾಣಿಸ್ತಾನೆ ನಮ್ಮ ಸ್ಪರ್ಶ ಅಲ್ಲೇ ನಿಂತಿದ್ಲ. ಕಾರ ನೋಡಿದ ಕೂಡ್ಲೇಕಿ ಕಂಡ್ ಹಿಡಿತಾಳ. ಯಾಕಂದ್ರೆ ಪರ್ಪಲ್ ಕಲರ್ ಹೀಗೆ ಗೊತ್ತಾಗತ್ತಿತ್ ನಮ್ ಕಾರ್ ಯಾವ್ದಂತ ಹೇಳಿ ಕಂಡ್ ಹಿಡಿತಾ. ಬಟ್ ನೋಡಿದ್ಲ ಅಳಾಕತ್ಲ ಏನೋ ಗೊತ್ತಿಲ್ಲ. ಇವತ್ ಕರ್ಕೊಂಡ್ ಹೋಗ್ಬೇಕಂದ್ವಿ. ಇವತ್ ನಮ್ಗಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದೈತಿ. ಹಿಂಗಾಗಿ ಆಕಿ ಅಲ್ಲಿ ಮಾಡಿಸ್ಕೊಳಂಗಿಲ್ಲ. ಮತ್ತೆ ಬೆಳಗ್ಗೆಯಿಂದ ಮಕ್ಕೊಂಡಿಲ್ಲ ಆಕಿ. ಈಗ ಕರ್ಕೊಂಡ್ ಹೋದ್ರೆ ಮಕ್ಕೊಂಡ್ಬಿಡ್ತಾಳ ಗಾಡಿ ಒಳಗ. ಹಂಗಾಗಿ ಆಕಿ ನಾವ್ ಬಿಟ್ಟೆ ಹೋದ್ವಿ. ನಿತ್ಯ ಇರಾಕಿ ಕಂಪ್ಲೀಟ್ ಆಕೈತಿ ಅಂತ ಹೇಳಿ. ನಡ್ರಿ ಈಗ ಇವೆಂಟ್ ಒಳಗ ಹೋಗಿ ಸಿಗೋಣ ಅಂತ. ಲೆಟ್ಸ್ ಗೋ ಲೆಟ್ಸ್ ಗೋ. Cheers to the happy moments. ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ರಿ? ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ವಿ ರೀ. ನಾವು OnePlus ಶೋರೂಮ್ ಬಂದ ಓಪನಿಂಗ್ ಮಾಡಿದ್ವಿ. ಆ ವಿಡಿಯೋ ನಿಮ್ಗೆ ನಡಕ ಸಿಕ್ತಂದ್ರೆ ಹಾಕಿರ್ತೀನಿ. ಇಲ್ಲ ಇನ್ಸ್ಟಾಗ್ರಾಮ್ದಾಗ ಅಂತೂ ಹಾಕಿರ್ತೀವಿ, ನೋಡ್ಕೊಂಬರ್ರಿ. ಮತ್ತೆ ಹೊಸದೊಂದು ಶೋರೂಮ್ ಓಪನಿಂಗ್ ಆಗೈತಿ. ಆರ್ಕೇಡ್ ಇದೆ, ಮುಜಾವರ್ ಆರ್ಕೇಡ್ನಾಗ. ಡೆಡಿಕೇಟೆಡ್ OnePlus ಶೋರೂಮ್ ಇದೆ. ಬರ್ರಿ OnePlus ಶೋರೂಮ್ನಾಗ ಯಾರು ಮೊಬೈಲ್ ತಗೋರಿದ್ರೆ ಇಲ್ಲಿ ಬಂದು ತಗೋರಿ. ಮಸ್ತ್ ಮಸ್ತ್ ಮೊಬೈಲ್ಗಳು ಬಂದಾವ. ರಾಮದೇವ್ ಸರ್ಕಲ್, ಮುಜಾವರ್ ಆರ್ಕೇಡ್, OnePlus. ನಡ್ರಿ ಹೋಗೋಣ. ನೋಡ್ರಿ ಈಗ ನಾವು ಇವತ್ತು ಮತ್ತೆ ಸಿಮ್ರನ್ಗೆ ಬಂದಿವಿ ಡ್ರೆಸ್ ತಗೊಳಕ. ಬರ್ರಿ ಡ್ರೆಸ್ ತಗೊಂಡ್ ಹೋಗೋಣಂತ. ನಾವೀಗ ಸಿಮ್ರನ್ ಕಲೆಕ್ಷನ್ ಬಂದೇವಿ. ಸಿಮ್ರನ್ ಕಲೆಕ್ಷನ್ ಅದ ಬೋರ್ಡ್ ಚೇಂಜ್ ಆಗೈತಿ. ನಮ್ಮ ಕನ್ನಡದಾಗ ಸಹಿತ ಸಿಮ್ರನ್ ಕಲೆಕ್ಷನ್ ಅಂತ ಅಕ್ಷರ. ನಮಸ್ಕಾರ ರೀ. ನಮಸ್ಕಾರ ರೀ, ಬರ್ರಿ, ವೆಲ್ಕಮ್ ರೀ. ಆರಾಮದಿರಿ? ಆರಾಮ್ರಿ. ಮತ್ರಿ ಏನಂತೀರಿ, ಏನ್ ತರ್ಸರಿ? ಎಲ್ಲ ಹೊಸ ವೆರೈಟಿ ಐತ್ರಿ. ಫುಲ್ ಹೊಸ ವೆರೈಟಿ ತರ್ಸರಿ. ಹೌದಾ? ನೀವು ವಾರದಾಗ ಅಂದ್ರ ಲಾಸ್ಟ್ ಟೈಮ್ ಬಂದಾಗ ನೀವು ಇದ್ದಿದ್ದಿಲ್ಲ ಎಲ್ಲ. ಅದ ಮತ್ತೆ ಹೇಳಿದ್ರಿ ಎಲ್ಲ ಹೊಸ ಎಲ್ಲ ಹೊಸ ಬಂದ ನೋಡ್ರಲ್ಲ ಎಷ್ಟು ಸ್ಟಾಕ್ ಇದ್ರಿ. ಬಾ 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 ಎಲ್ಲ ಫುಲ್ ಸ್ಟಾಕ್ ಆಗಿದ್ ನೋಡ್ರಿ. ಸ್ಟಾಕ್ ತುಂಬ್ಯಾರ ನೋಡ್ರಿಪ್ಪ. ಬೇಕಾದಷ್ಟು ವೆರೈಟಿ ಇತ್ತು. ಹೌದೌದ್ರಿ. ಸಣ್ಣ ಹುಡುಗರು ಅದಾವ್ರಿ, ದೊಡ್ಡ ಸೈಜ್ ಅದಾವ್ರಿ, ಬೇಕಾದಷ್ಟು ವೆರೈಟಿ ಸಿಗ್ತದ್ರಿ. ಎಸ್ ನೋಡ್ರಿ ಇಲ್ಲಿ. ಅಯ್ಯೇ ಬೇಸಿಕ್ ದಾಗ ಸಿಗ್ತದ್ರಿ. ಮೀನಾ ಹೆಂಗಂತೀರಿ? ಹಾ ಬರೋಬರ್ ಹೇಳ್ತಾರ ನೋಡ್ರಿ. ಅಪ್ಕಿ ಭೇಟಿ ಕೇಳಿ ಅಂತೇಳಿ. ಇದೆಲ್ಲ ಬೇಸಿಕ್ ದಾಗ ಅದಾವ್ರಿ. ಗ್ರ್ಯಾಂಡ್ ಬೇಕಂದ್ರೆ ಮದ್ವಿ ಸಲುವಾಗಿ ಗ್ರ್ಯಾಂಡ್ ಐತ್ರಿ. अच्छा ये देखो ये कैसा है ड्रेस? एक नंबर. हाँ एक नंबर. कहाँ लिए बोलो? हमारे पास ಕಾಂಟ್ರಾಕ್ಟ್ ಚೇಂಜ್ ಇದೆ. ಹೌದು ಮತ್ತೆ ಗುರ್ತಿಡಂಗಿಲ್ಲನವ್ರು. ತಗೋ ಒಂದು ತಗೋ. ಒಂದ್ ಡ್ರೆಸ್ ತಗೋ. ಸಣ್ಣ ಹುಡುಗ ಡ್ರೆಸ್ ಎಷ್ಟು ಮಸ್ತ್ ಬಂದೈತಿದೆ. ವಾವ್, ನೀವು ಹೇಳಿ ತರಿಸ್ತಾರ ಏನ್ ಹೆಂಗೇನು? ಕರೆನ ಬಾರಿ ಐತಿ. ನಮ್ ಸ್ಪರ್ಶ ಏನು ಮಸ್ತ್ ಐತಿ ಸೂಪರ್. ನೋಡ್ರಿ ನಮ್ ಸ್ಪರ್ಶ ಅನ್ನತನ್ ಪ್ರಿಯಾ ಹೆಂಗ ಅನ್ಸತ್ತಾಳ ಅನ್ನೋದು ಕಮೆಂಟ್ ಮಾಡ್ರಿ. ಈ ಕಲರ್ ಭಾಳ ಡಾರ್ಕ್ ಅನ್ಸತ್ತಕಿ. ಹಿಂಗ್ ಅನ್ಸತೈತಿ. ಹೆಂಗ ಅನ್ಸತ್ ಪ್ರಿಯಾ? ಚಂದ ಆಗಿಲ್ಲ ಅಂತ ಈಗ. ನೋಡ್ರಿ ನಮ್ಮ ಪ್ರಿಯಾ ಅವರು ಲಾಸ್ಟ್ ಫೈನಲ್ ಆಗಿ ಒಂದ್ ಡ್ರೆಸ್ ಅನ್ನ ತಗೊಂಡ್ರ. ಅದ ಯಾವ್ ತಗೊಂಡಾರ ಅಂತ ಹೇಳಿ ಮನಿಗ್ ಹೋಗಿ ತೋರಿಸ್ತೇವಂತ. ನೋಡ್ರಿ ಹಾ ನೋಡ್ರಿ ಇದ ಶಾರ್ಟ್ ಐತಿ. ಶಾರ್ಟ್ ಒನ್ ಪೀಸ್ ಐತಿ. ಬರ್ತೈತಿ ತಗೋರಿ. ಅದು ಬರ್ತೈತಿ ಶಾರ್ಟ್ ಒನ್ ಪೀಸ್ ಐತಿ. ಸಿಮ್ರನಿಗ್ ಬಂದ ಫೈನಲಿ ನಮ್ಮ ಪ್ರಿಯಾಗ ಒಂದ್ ಡ್ರೆಸ್ ಅನ್ನ ತಗೊಂಡ್ವಿ. ಯಾಕಂದ್ರೆ ಮತ್ತೆ ನಾಳೆ ನಾಡ್ದ ಊರಿಗೆ ಹೋಗೋದೈತಿ. ನಾಳೆ ಸಂಡೇ ಫುಲ್ ರಶ್ ಇರ್ತೈತಿ. ಹೊರಗ್ ಬರಕ್ ಆಗಂಗಿಲ್ಲ ಅಂತ ಹೇಳಿ
ಈಗ ಡ್ರೆಸ್ ತಗೊಂಡ್ ಮನಿಗ್ ಹೊಂಟೇವಿ. ಹೌದ್ರಿ, ಹೋಗೋಣ್ರಿ. ಬರ್ರಿ ಹೋಗೋಣ್ರಿ. ಲೆಟ್ಸ್ ಗೋ ಟು ಮನಿ ಕಡೆ. ನೋಡ್ರಿ ಇಲ್ಲಿ ನಾವು ಹೊರಗಡೆ ಗಿಲಾವ್ ಆಕೈತೆ ಅಂತ ಹೇಳಿದ್ನಿ, ಗಿಲಾವ್ ಆಗೈತಿ. ಹೌದು, ನೀಟ್ ಅನ್ಸಾದತೆ, ಚೆನ್ನಾಗೈತಿ, ಅಡ್ಡಿ ಇಲ್ಲ. ಎಷ್ಟು ಇದು ಅನ್ಸತೈತಿ ನೋಡ್ರಿ, ದೊಡ್ಡದು ಅನ್ಸತ್ಲ. ಅದ ಹೊಲಸು ಭಾಳ ಆಗಿತ್ತಲ್ಲ, ಹರ್ಕ ಪರ್ಕ ಭಾಳ ಇತ್ತ. ಇದು ಪಾಪ ತೊಳೆದು ಹೋಗ್ಯಾಕ. ಹೌದು, ನೆಲ ಎಲ್ಲ ಸ್ವಚ್ಛ ತೊಳೆದಾರ. ನಾನು ನಾಳೆ ಒಂದ್ಸಲ ಆಸಿಡ್ ಕ್ಲೀನ್ ಮಾಡ್ಬಿಟ್ನೆ, ಸ್ವಚ್ಛ ಆಗ್ಬಿಡ್ತೈತಿ. ಸ್ವಚ್ಛ ಮುಕ್ಕಲು ತೊಳೆದಂಗ ಆಗ್ಬಿಡ್ತೈತಿ. ಚಂದ ಆತ, ಇಲ್ಲಾಂದ್ರೆ ಅಸಹ್ಯ ಭಾಳ ಕಾಣತ್ತಿರ್ತದ. ಟೈಮ್ ನೋಡ್ರಿ ಬರೋಬ್ಬರಿ ಸಂಜೆ 7:30 ಬಂತ. ನಮ್ಮ ಸ್ಪರ್ಶ ಮತ್ತೆ ಸಾರಿ ನಮ್ಮ ವೈನಿ ಮತ್ತು ಅಪೇಕ್ಷಾ ಇಲ್ಲಿ ಇನ್ನೂ ಸೀರಿಯಲ್ ನೋಡಕತ್ತಾರ. ಇವತ್ತೇನು ಸುಟಿ ಐತೆ ನಮ್ಮ ವೈನಿದು? ನೈಟ್ ಡ್ಯೂಟಿ ಮೇಲಿಂದ ಅವ್ವ ನಮ್ ಗುಬ್ಬಕ್ಕಯ್ಯತ್ತು ಗುಡ್ರಿ ಗುಬಚ್ಚಿ ಗುಬಚ್ಚಿ. ಅಪ್ಪ ಅಲ್ಲೋಡಲ್ ಮಾವು ಮರಿ ಬಂದಾವ್, ಮನಿ ಒಳಗ ಬಂದಾವ್. ನೀ ಓಡಾಡ್ತಿಯಲ್ಲ ಅವತ್ರ ಹಿಂದ, ಅದಕ್ಕ ನೋಡ್ರಿ ಇವತ್ತ ಬೆಕ್ಕುಗಳು ನಮ್ಮ ಮನಿಗೆ ಬಂದಾವ್. ಅಪ್ಪಿ ಲೈಟ್ ಹಚ್ಚದ್ ಒಳಗೆ ಶೂ ಮಾಡಿ ಬಾ. ಎಷ್ಟು ಸಣ್ಣ ಮಕ್ಕೊಂಡು ನೋಡಿ ಶ್ವೇತ ಬೆಕ್ಕ. ಹೌದು, ಅವ್ರ ಪ್ರಿಯಾ ಅತ್ತಿ ಹೆಂಗದ? ಅಯ್ಯೋ ಓಡಿ ಹೊಂಟು ಆಂಟಿ ಏನತ್ತಿ ಹಿಂದಿನ ಒಂದು ಮಗ್ಲ ಬಿಡಿಸುತ್ತ ಬ್ಯಾಕ್ ಹೋಗ್ತಾವಿಲ್ಲ ಅಂದ್ರೆ ಹೊರಗೆ. ಅಯ್ಯೋ ಸ್ಪರ್ಶ ಆಟ ಆಡ್ತಾಳ ಒಂದು ಸ್ವಲ್ಪ ಹೊತ್ತು, ಅದಕ್ಕೆ ಹೇಳಿದ್ ನಾನು ನಿನಗೆ ಓಡಾಡ್ಲಿ ಮನೆ ತುಂಬ. ಅದ್ ನೋಡ್ರಿ ಏನ್ ಬೇಕಾದಾದ್ರೂ ಹೊರಗೆ ಹೋಗಂಗಿಲ್ಲ ಅಂತ ನಂಗೆ ಹೊಲ್ಸತ್ತ ಸರ್. ನೋಡ್ರಿ ನಮ್ಮ ಸ್ಪರ್ಶ ಬೆಕ್ ಇಡಾಕ ಹೋದ್ಲ, ಇರಂಗಿಲ್ಲ ಇವತ್ತೆ ಸದಾ ಹೆಂಗ್ ಇಡತ್ತ ನೋಡಕ್ಕೆ. ಇಲ್ಲಿ ಬಂದು ಕೂತ್ಬೇಕು. ಎಲ್ಲ ಬಾಗ್ಲ ಬಂದದು ಎಲ್ಲಿ ಓಡಿ ಹೋಗ್ಲಿ ಅಂತ ಬೆಕ್ಕುಗಳೆಲ್ಲ. ಸ್ಪರ್ಶ ನೋಡ್ರಿ ಅವ್ರ ಅಜ್ಜಾಗ ಚಶ್ಮಾ ಒರೆಸ್ಕೊಡಪ್ಪ ಅಜ್ಜಾಗ. ಅದಲ್ಲ ಕ್ಲಾಸ್ ಒರೆಸ್ಬೇಕ. ಹಾ ಗುಡ್ ಹೇಳಿದ್ನಿ ಕತ್ಲಾಗಿದ್ ಬಿಡುವ ಕತ್ಲಾ ಕಾಣ್ಸಂಗಿಲ್ಲ ಅಂತ. ಸ್ವಚ್ಛಗೆ ಹೆಂಗ್ ಒರೆಸತೈತಿ. ಟೈಮ್ ನೋಡ್ರಿ ಬರೋಬ್ಬರಿ 9:10 ಬಂತ. ಏನ್ರಿ ಶ್ವೇತವ್ರ ಏನ್ ಮಾಡತ್ತೀರಿ? ಊಟ ನೋಡ್ರಿ ಊಟ ಮಾಡತ್ತಾರಂತ ನಮ್ಮ ಅಣ್ಣಾರ ಮುದ್ದಿ ಸಾರು. ಶ್ವೇತವ್ರ ಯಾವ ಸಾರು ಇದೆ? ಮೆಂತೆಕಾಳು ಸಾರು. ಮನೆ ನಿಮ್ಮ ಮಮ್ಮಿ ಮಾಡಿದ್ರ ಅದ? ಯಾರ್ ಮಾಡಾರ? ನಾನ ಮಾಡಿದ್ವಿ. ಕರ್ನ ಅಬ್ಬ ಜೋರ್ ಐತಪ್ಪ. ಪ್ರಿಯಾ ನೀ ಯಾವತ್ತರ ಮೆಂತೆಕಾಳು ಸಾರು ತಿಂದೀನ? ಇಲ್ಲ, ಇವತ್ತು ಮೆಂತೆಕಾಳು ಸಾರು ತಿಂದ್ ನೋಡ. ಅದು ಬಿಸಿ ಇರಂಗಿಲ್ಲ, ತಂಪ ಇರ್ತೈತಿ, ಕುಚ್ಚಿರಂಗಿಲ್ಲ. ಯಾಕಂದ್ರೆ ಅದನ್ನ ಬಾರಿ ಬೆಸ್ಟ್ ಇರ್ತೈತಿ. ಕಿಡ್ಡು ತಿಂದಿ ನೋಡ್ರಿ, ನಮ್ ಕಿಡ್ಡು ಬರೀ ನಿಕ್ಕರ್ ಹಾಕೊಂಡ್ ಕೂತೈತಿ. ಯಾಕಂದ್ರೆ ಸೆಕೆ ಭಾಳ ಐತಲ್ಲ, ಫ್ಯಾನ್ ಹಚ್ಚಿದ್ರ ಸೆಕೆ ಐತಿ. ಹೇಳ್ಬೇಕಂದ್ರೆ ನನಗೂ ಫುಲ್ ಬೆವರು ಬಂದೈತಿ. ಕನ್ನ ಭಾಳ ಸೆಕೆ ಐತಿ ನಮ್ಮ ಊರಾಗ. ಬರಿಪ್ಪ ಮುದ್ದಿ ಸಾರ ಊಟ ಮಾಡೋಣ ಅಂತ. ಆಮೇಲೆ ಅರ್ಧ ಮುದ್ದೆ ಹೆಂಗ್ ಮಾತಾಡತೈತ್ ನೋಡ್ರಿ, ಭಯಂಕರ ಮಾತಾಡ್ತಾಳಕ್ಕೆ. ಏನ್ರಿ ಶ್ವೇತಾರ ನಮ್ ಸ್ಪರ್ಶ ನೋಡಿದ್ರ ಸ್ಟೂಲ್ ತಗೊಂಡು ಗಾಡಿ ಆಟ ಆಡಕತ್ತಿರ್ತಾರ. ನಾವು ನೋಡಿದ್ರ ಒಣ ಮ್ಯಾಗಿ ತಿನ್ನತ್ತೇವೆ. ನೋಡ್ರಿ ಇವತ್ತಿನ ಕಮೆಂಟ್ ನ ತಗೊಳತೇನಿ. ಓಂ ನಮಃ ಶಿವಾಯ ಅಂತ ಹೇಳಿ ಬಹಳ ಮಂದಿ ಹಾಕ್ಯಾರ. ಶ್ವೇತಾ ಒಂದ್ ದೊಡ್ಡದು ಕಮೆಂಟ್ ಆಯ್ತು ನೋಡು, ಅದನ್ನ ಓದ್ತೀನಿ ನೀನು. ಓದ್ತೇನ್ರಿ, ಬಿಟ್ಟು ಬಿಡ್ಲಾರ ಓದ್ಬೇಕ. ಒಂದೊಂದ್ಸಲ ಇಷ್ಟು ಚಂದ ಬರ್ದಾರ ಹೇಳ್ತಾನೆ ಅವ್ರ ಅದನ್ನ ಕಮೆಂಟ್. ಈಶ್ವರನ್ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಹೆಸರುಗಳನ್ನ ಕವರ್ ಮಾಡ್ದಂಗ ಐತೆ ಅದ್ರೊಳಗ. ಹಾ ಇಲ್ಲ ನೋಡಿ ನೋಡು. ಓಂ ಭೈರವ ರುದ್ರಾಯ ಮಹಾರುದ್ರಾಯ ಕಾಲ ರುದ್ರಾಯ ಕಲ್ಪಾಂತ ರುದ್ರಾಯ ವೀರ ರುದ್ರಾಯ ರುದ್ರ ರುದ್ರಾಯ ಘೋರ ರುದ್ರಾಯ ಅಘೋರ ರುದ್ರಾಯ ಮಾರ್ತಾಂಡ ರುದ್ರಾಯ ಅಂಡ ರುದ್ರಾಯ ಬ್ರಹ್ಮಾಂಡ
ಪ್ರಕಾಂಡ ರುದ್ರಾಯ, ಚಂಡ ರುದ್ರಾಯ, ಪ್ರಚಂಡ ರುದ್ರಾಯ, ದಂಡ ರುದ್ರಾಯ, ಶೂಲ ರುದ್ರಾಯ, ವೀರ ರುದ್ರಾಯ, ಭವ ರುದ್ರಾಯ, ಭೀಮ ರುದ್ರಾಯ, ಅಲತ ರುದ್ರಾಯ, ವಿತಲ ರುದ್ರಾಯ, ಸುತಲ ರುದ್ರಾಯ, ಮಹಾತಲ ರುದ್ರಾಯ, ರಸಾತಲ ರುದ್ರಾಯ, ತಲಾತಲ ರುದ್ರಾಯ, ಪಾತಾಳ ರುದ್ರಾಯ, ನಮೋ ನಮಃ. ಏನ್ ಭಾರಿ ಓದ್ತೀನಿ. ನಾನ ಒಂದ್ 4 ಬ್ರೇಕ್ ಹಾಕಿದ್ ನೋಡು ಓದ್ಬೇಕಾದ್ರ ಹೌದಾ ಕಂಟಿನ್ಯೂ ಓದಕ್ ಆಗಲ್ಲ. ಸ್ಟೂಲ್ ಸಕಟ ಕ್ಯಾಮ್ರಾ ದುಗ್ಸಿದ್ ನಡಿಕೆ. ಚಿನ್ನು 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 ಎಷ್ಟು ತಾಕತ್ತೈತ್ ನೋಡ್ರಿ ಸ್ಟೂಲ್ ದುಗ್ಸಾತ. ಅಯ್ಯೋ ಯಪ್ಪ ಅಷ್ಟೇ ಹಿಡಿದ್ ಬಿಡ್ರಿ. ತಡ್ರಿ ಇಲ್ಲಿ ಇಡ್ತೀನಿ. ನೀವು ಓದಾಕ್ ಬ್ಯಾಡಣ ಇಲ್ಲ ಶ್ವೇತಾ, ಕೈ ನುಸತ್ತವ. ಹೌದಾ ಹಾಯ್ ಶ್ವೇತಾ ಪವನ್ ಅವರೇ, ಹೇಗಿದ್ದೀರಾ? ಲಾಸ್ಟ್ ಟೈಮ್ ಕೂಡ ಒಂದು ಸಜೆಷನ್ ಬಗ್ಗೆ ಹೇಳಿದ್ರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತಿದ್ರು, ಯಾಕೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಿಲ್ಲ ಅಂತ ನನಗೂ ಬೇಜಾರಿದೆ. ಅದಕ್ಕೆ ಪ್ಲೀಸ್ ಏನಾದ್ರೂ ಚೇಂಜಸ್ ಮಾಡ್ಕೊಳ್ಳಿ ಬ್ಲಾಗ್ ಅಲ್ಲಿ. ಸೊ ವಿಲ್ ಗೆಟ್ ಅ ಗುಡ್ ಗ್ರೋತ್. ಪ್ಲೀಸ್ ಟೇಕ್ ದಿಸ್ ಆಸ್ ಅ ಹಂಬಲ್ ರಿಕ್ವೆಸ್ಟ್. ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ. ಆಕ್ಚುಲಿ ಶ್ವೇತಾ, ನಾವು ವ್ಲಾಗ್ ಏನ್ ಹಾಕ್ತೇವಲ್ಲ ಟೈಮಿಂಗ್ ಚೇಂಜ್ ಮಾಡಬಹುದು ಪ್ರತಿ ಸತಿ, ಅಥವಾ ವ್ಲಾಗ್ ಟೈಟಲ್ ಚೇಂಜ್ ಮಾಡಬಹುದು, ಅಥವಾ ಕ್ಯಾಪ್ಷನ್ ಹಾಕೋದ್ರಾಗ ಚೇಂಜ್ ಮಾಡಬಹುದು, ಥಂಬ್ನೇಲ್ ನಾಗ ಚೇಂಜ್ ಮಾಡಬಹುದು. ಬಟ್ ನಮ್ ವ್ಲಾಗ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡಕ್ ಆಗಿಲ್ಲಲ್ಲ. ಯಾಕಂದ್ರೆ ನಮ್ ವ್ಲಾಗ್ ಸ್ಟೈಲ್ ನ ಚೇಂಜ್ ಮಾಡಿದ್ರೆ ನಾವಾಗಿ ಬೆಳೆಯಂಗಿಲ್ಲ ಅಂತ ಅನಿಸ್ತೈತಿ. ಕರೆಕ್ಟ್. ಹೆಂಗಂತೀನಿ ಆರ್ಟಿಫಿಷಿಯಲ್ ಆಗಿ ತೋರಿಸ್ತಿದಂಗ ಹಂಗ ಅನಿಸ್ಬಾರ್ದು, ಯಾವತ್ತೂ ಅನಿಸ್ಬಾರ್ದು. ನಾವೇನೋ ಗೇಮ್ ಮಾಡ್ತೇವಿ ಅದು ಗೇಮಿಗೋಸ್ಕರ, ನಾವೇನೋ ಬ್ಲಾಗ್ ತೋರಿಸ್ತೀವಿ ಬ್ಲಾಗಿಗೋಸ್ಕರ ಆಗ್ಬೋದು. ಬಟ್ ಹೇಳಿದ್ರೆ ತಪ್ಪೇನಿಲ್ಲ ಅಂತಿಲ್ಲ. ನಮಗ್ ವ್ಯೂಸ್ ಕಡಿಮೆ ಬರತ್ತವ ಅಂತ ಹೇಳಿ ನೀವು ಹೇಳಿದ್ದೆ ನಮ್ಗೆ ಪ್ರಾಮಾಣಿಕವಾಗಿ ಒಪ್ಕೆ ಐತಿ. ಬಟ್ ಬಹಳ ಜನ ಇವ್ರದೇನ್ ನೋಡೋದ್ ಬಿಡ ಬ್ಲಾಗ್ ಅಂತ ಹೇಳಿ ಸ್ಕಿಪ್ ಮಾಡ್ತಾರಲ್ಲ, ಅದು ನಾವಾಗಿರ್ತೇವೆ. ಈ ಮಾತು ಅವರಿಗೆ ಯಾರು ನೋಡ್ತೀರ ಅವ್ರಿಗೆಲ್ಲ, ಯಾರು ನೋಡೋದನ್ನ ಬಿಟ್ಟಾರಲ್ಲ ಅವರಿಗೆ ಅವ್ರದೇನ್ ನೋಡ್ತೀವಿ ಬಿಡ, ಅದ ಊಟ ತೋರಿಸ್ತಾರ, ಅದ ನಾಷ್ಟ ತೋರಿಸ್ತಾರ, ಅದ ರುಟೀನ್ ತೋರಿಸ್ತಾರ ಅಂತ ಹೇಳ ಅಂತಾರ. ಬಟ್ ನಾವಾಗಿರ್ತೇವೆ ಯಾವತ್ತು. ನಾವಾಗಿ ಬಿಟ್ಟು ಬೇರೆ ಆಗಿ ಪೋರ್ಟ್ರೇ ಮಾಡಕ್ ಆಗಂಗಿಲ್ಲಲ್ಲ ಶ್ವೇತಾ. ನಿಮ್ಮ ಫ್ಯಾಮಿಲಿ ತರನೇ ಎಲ್ರು ಎಷ್ಟೇ ಬಿಸಿ ಇದ್ರು ಈ ತರ ಸ್ಪೆಷಲ್ ಡೇಸ್ ಅಲ್ಲಿ ಗೇಮ್ಸ್ ಆಡಿ ಎಂಜಾಯ್ ಮಾಡ್ಬೇಕು. ಇವಾಗ್ಲೇ ಎಲ್ಲರಿಗೂ ಎಷ್ಟು ಬೇಜಾರಾದ್ರೂ ಕಡಿಮೆ ಆಗುತ್ತೆ. ಅಂಡ್ ಫ್ಯಾಮಿಲಿ ಇದ್ರೆ ಎಷ್ಟು ಹ್ಯಾಪಿ ಇರ್ತೀವಿ ಅನ್ನೋದು ಗೊತ್ತಾಗುತ್ತೆ. ಗುಡ್ ಜಾಬ್ ಬ್ರೋ ಅಂಡ್ ಸಿಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಬಾ ನನ್ ಕಡೆ ಬಾಪ. ಈ ಎರಡು ಕೊಡಿ ಪ್ರಿಯಾ. ಇಲ್ಲ ಕ್ರಾಪ್ ಮಾಡ್ತಂತ ಅಪ್ಪಿ ಶಾಡಿ ಉಡಿಸ್ತೀನಿ ನಿಂಗ. ಶಾಡಿ ಉಡ್ಸೋಣ. ಅಣ್ಣ ಅಕ್ಕ, ನಿಮ್ಮ ವಿಡಿಯೋಸ್ ನಾನು ನೋಡ್ತೀನಿ. ನಿಮ್ಮ ವಿಡಿಯೋಸ್ ನನ್ಗೆ ಎಲ್ಲಾ ಲೈಕ್ ಆಗುತ್ತೆ. ನಿಮ್ಮ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಣ್ಣ ಅಕ್ಕ. ನಿಮ್ಮ ಸ್ಪರ್ಶ ಕೂಡ ತುಂಬಾ ಕ್ಯೂಟ್ ಗರ್ಲ್. ವೆರಿ ಸೂಪರ್. ಆಲ್ ದ ಬೆಸ್ಟ್ ಅಕ್ಕ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಇಸ್ ದ ಬೆಸ್ಟ್. ಖರೆ ರೀ ನೀವು ಹೇಳಿದ್ದ. ಅವರು ಹೇಳಿದ್ರು ಮತ್ತೆ ಎಲ್ಲರೂ ಹೇಳಿದ್ರು. ನೀವು ಕಮೆಂಟ್ ಓದುವಾಗ ಏನೋ ಎಷ್ಟು ಅವಾಜ್ ರೀ, ಎಕೋ ವಾಯ್ಸ್, ಖಾಲಿ ರೂಮ್ ಮಾತಾಡು ವಾಯ್ಸ್ ಬರುತ್ತೆ ರೀ ಎಕೋ. ಅಂದ್ರೆ ಆಕ್ಚುಲಿ ಏನಾಕೈತಿ, ಅದೇ ನಾವು ಕ್ಯಾಮ್ರಾದಾಗ ಹಚ್ಚಿಟ್ವಿ ಅಂದ್ರ ಅದ್ರೊಳಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತ ಕ್ಯಾಮ್ರಾದ. ಅಂದ್ರೆ ಏನ ಅದಕ್ಕೆ ಮೈಕ್ ಹಾಕಿದ್ರು ಕೂಡ ಸ್ವಲ್ಪ ನಾಯ್ಸ್ ಬರ್ತೈತಿ. ಅದನ್ನ ನಾವೇನ್ರ ಆರ್ಟಿಫಿಷಿಯಲ್ ಮಾಡಕ್ ಹೋಗಿ ಇವತ್ ಚೇಂಜ್ ಮಾಡಕ್ ನೋಡಿನ್ ಶ್ವೇತಾ, ನಾನು ಎಡಿಟಿಂಗ್ ನಾಗ ಚೇಂಜ್ ಮಾಡಕ್ ನೋಡಿನಿ. ಬಟ್ ಅದೇನೋ ನಮ್ ವಾಯ್ಸ್ ಕತೆ ಅನಿಸ್ತಿಲ್ಲ, ಬೇರೆ ವಾಯ್ಸ್ ಕತೆ ಅನ್ಸಕತ್ತ. ಅದಕ್ಕೆ ನಾ ಎಡಿಟ್ ಮಾಡಿದ್ರೆ ವಾಪಸ್ ಡಿಲೀಟ್ ಮಾಡಿ ಮತ್ತೆ ವಾಪಸ್ ಒರಿಜಿನಲ್ ವಿಡಿಯೋನ ಹಾಕಿದ್ದೆ ನಾನು. ಅದಕ್ಕೆ ಇವತ್ತ ನಾನು ಕ್ಯಾಮ್ರಾ ಬಿಟ್ಟು ಮೊಬೈಲ್ ನಾಗ ಹಚ್ಕೊಂಡ್ಬಿಡ್ತೇನೆ ವಿಡಿಯೋಸ್ ರೆಕಾರ್ಡಿಂಗ್ ಗೆ. ಕಿಟ್ಟುನ ಡ್ರಾಮಾ ಗೆ ಸೇರಿಸಿ ಸ್ಪರ್ಶನ ನಮ್ಮಮ್ಮ ಸೂಪರ್ ಸ್ಟಾರ್ ಗೆ ಆಡಿಷನ್ ಕೊಡ್ರಿ, ನಾವು ವೋಟ್ ಹಾಕ್ತೀವಿ. ಖಂಡಿತ ರೀ. ನನಗೆ ನಮ್ಮ ಸ್ಪರ್ಶನರ ಯಾವ್ದರ ಒಂದು ಕಾಂಪಿಟೇಷನ್ ಒಳಗ ಟಿವಿ ಒಳಗ ಅಕ್ಕಿ ನೋಡ್ಬೇಕನ್ನೋ ನಂದು ಆಸೆ ಐತಿ. ನೋಡೋಣ ಅಕ್ಕಿದ ಫ್ಯೂಚರ್ ಹೆಂಗಿರ್ತೈತಿ ಅಂತ ಹೇಳಿ. ನೀ ಅಕ್ಕಿನ ಟಿವಿ ಒಳಗ ನೋಡ್ಬೇಕನ್ನೋ ಆಸೆ ಐತೆ ಅಂತಂದಿ. ನಿಂಗ್ ನಿಜ ಹೇಳ್ತಾನೆ, ನೀ ಕರೆ ಅನಿಸ್ತೈತೆ ಗುರ್ತಿಲ್ಲ. ಈಗಿನ ಈಗಾಗಲೇ ಎಷ್ಟೋ ಜನ ಟಿವಿ ಒಳಗ್ ನೋಡ್ತಾರೆ. ಎಷ್ಟ್ ಜನ ಈಗಿನ ಟಿವಿ ಒಳಗ್ ನೋಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಅದೊಂದು ಇಷ್ಟ ಆಯ್ತು ನನಗ. ನೋಡು ನಕ್ಕಿಗೆ ಡ್ರಾಮಾ ಜೂನಿಯರ್ಸ್ ಈಗ ನಮ್ಮಮ್ಮ ಸೂಪರ್ ಸ್ಟಾರ್ ಎಲ್ಲಿ ಆಡಿಷನ್ ಐತದ ಗೊತ್ತಿಲ್ಲ. ಯಾಕಂದ್ರೆ ನಾವ ಜಾಸ್ತಿ ಟಿವಿ ನೋಡಂಗಿಲ್ಲ, ಹಿಂಗಾಗಿ ನಮ್ಗೆ ಎಲ್ಲೈತೆ ಆಡಿಷನ್ ಏನ್ ಅನ್ನೋದು ಗೊತ್ತಾಗಂಗಿಲ್ಲ. ಇಲ್ಲ 2 ವರ್ಷ ಆದಾಗ ಇದಕ್ ಕರ್ಕೋತಾರ ಸೃಜನ್ ಲೋಕೇಶ್ ಅವ್ರು ನಡೆಸ್ತಾರಲ್ಲ, ಯಾವ್ದೇ
ಸರಿ ಅಲ್ಲ ಅದ ಇದು ಕಾಮಿಡಿ ಡ್ರಾಮಾ ಅದೇನೋ ಐತ್ ನನ್ನ ಹೆಸರು ಹೊಲ್ದಾಗೆಲ್ಲ ಸಿಕ್ಕೊಂಡೈತಿ ಬುದ್ಧಿ ಸರ್ ಲೈಫ್ ಆಗಿ ಪವನ್ ಲೈಫಿಗೆ ಬಂದು ಅಪೂರ್ಣ ಲೈಫ್ ಅನ್ನು ಸಂಪೂರ್ಣ ಮಾಡಿದ್ದಕ್ಕೆ ಶ್ವೇತಾಗೆ ಏನ್ ಕೊಡ್ತೀರಿ? ನನ್ ಜೀವ ಕೊಡಕ್ ರೆಡಿ. ಇದಕ್ಕೂ ಬಿಟ್ಟಾಕಿ ಬೇಕಾದ್ ಕೇಳಿ ನಾ ಕೊಡಕ್ ರೆಡಿ. ಶ್ವೇತಾ ಏನ್ ಬೇಕು ನಿಂಗ? ಏನು ಬೇಡ್ರಿ. ಅಲ್ಲ ನಿಜವಾಗ್ಲೂ ಕೇಳಿ ಏನ್ ಬೇಕು ನಿಂಗ? ಏನಿಲ್ಲ, ನೀವು ನನ್ನ ಜೊತೆ ಇದ್ರೆ ಸಾಕು. ರೈಟ್ ಕಮೆಂಟ್ ರೀಡ್ ಮಾಡ್ರಿ ಅಂತಾನೆ ಹೇಳಿದ್ದು. ಪ್ಲೀಸ್ ನೀವು ಸಬ್ಸ್ಕ್ರೈಬರ್ಸ್ಗೆ ಕನೆಕ್ಟ್ ಆಗಿರ್ತೀರಿ. ಥ್ಯಾಂಕ್ ಯು. ನೇಮ್ ರೀಡ್ ಮಾಡಿದ್ದು ಖುಷಿ ಆಯ್ತು. ಡೈಲಿ ಲಾಸ್ಟ್ ಬ್ಲಾಗ್ ಎಂಡ್ ಅಲ್ಲಿ ಕಮೆಂಟ್ ರೀಡ್ ಮಾಡ್ರಿ. ಓಕೆ ರೀ, ಮೇಲಿಂದ ಅದನ್ನ ಪಾಲಿಸಿನ ಇಟ್ಕೋಬೇಕಂತ ಮಾಡೇವ್ ನಾವು. ಕನ್ನಡ ಮೀಡಿಯಂ ಕಲಿತ್ರೆ ಜಾಬ್ಗೆ ಈಸಿ ಆಗುತ್ತೆ ಮುಂದೆ. ನಿಜ, ನಿಮ್ಮ ಬ್ಲಾಗ್ ಸೂಪರ್ ರೀ. ನನ್ಗ ನಿಮ್ಮ ಮನೆಗೆ ಬರ್ಬೇಕಂತ ಅಂತ ಅನ್ನ ಸದರಿ ಬರ್ಲಿರಿ ಅಂತ ಅನಿಸ್ತದೆ. ನಿಮ್ಮ ಅಕ್ಕನ ಕೈಲಿ ಒಂದು ಕುಕಿಂಗ್ ಮಾಡಿಸಿ ಪ್ಲೀಸ್. ಅಂದ್ರ ನಿಮ್ಮ ಅಕ್ಕನ ಕೈಲಿ ಅಲ್ಲ ಅಕ್ಕನ ಕಡೆ. ಅದ ನಿಮ್ಮ ಅಕ್ಕನ ಕಡೆ ಅಂದ್ರೆ ವೈನಿ ಕಡೆ. ನಾವ್ ವೈನಿಗ್ ದಿವಸ ಹೇಳಾಕತ್ತೇನ್ರಿ, ವೈನಿ ಏನ್ರ ಒಂದ್ ಕುಕ್ ಮಾಡ್ರಿ, ಏನ್ರ ಒಂದ್ ಕುಕ್ ಮಾಡಿ ತಂಗಿ, ಏನ್ರ ಒಂದ್ ಕುಕ್ ಮಾಡುವ ಯವ್ವ ಅಂತೂ ಹೇಳಿ ನಾನು. ನೋಡೋಣ ಅವ್ರು ಯಾವಾಗ ಕುಕ್ ಮಾಡ್ದೆ ನನ್ನ ಹತ್ರ. ಅವ್ರು ಏನೋ ಒಂದ ಕುಕ್ ಮಾಡ್ಬೇಕಂತಂದ್ರ ಬಟ್ ಅದಕ್ಕ ಮೂರ್ತ ಕೂಡಿ ಬರ್ಬಾರ್ದು. ಮಗನ ಪ್ರಸಾದ್ ಅದ. ನನ್ನ ಕಮೆಂಟ್ಗೆ ರಿಪ್ಲೈ ಮಾಡ್ರಿ ಅಕ್ಕ. ಮಾಡಿದಿರಿ, ಈಗ ಜಸ್ಟ್ ಮಾಡಿದೆ. ಓಕೆ, ಇವತ್ತೆಲ್ಲರೂ ಕಮೆಂಟ್ಗಳು ಅದು ಏನು ಅನ್ಕೋತೀನಿ. ಐ ಲೈಕ್ ವೆರಿ ಮಚ್ ಸ್ಪರ್ಶ ಟಾಕ್ಸ್ ಅಂಡ್ ಐ ವಾಸ್ ಸ್ಪರ್ಶ ಸರಿ ಅಪ್ಪ ಕಲ್ತಿಕ ಸೆಂಟ್ ಯುವರ್ ಹೇರ್ ಕೇರ್ routine but you didn't reply my comment. ನಿಮ್ಮ ಮಮ್ಮಿ ಬ್ರಷ್ ಅದ ಬೇಡ. ಎಲ್ಲಾ ಕಮೆಂಟ್ಗೂ ರಿಪ್ಲೈ ಮಾಡಿದ್ರಿ ನಾನು. ನಿಮ್ಮ ಕಮೆಂಟ್ ಯಾರಿಗೆ ರಿಪ್ಲೈ ಮಾಡಿಲ್ಲ ಇನ್ನೊಂದ್ಸಲ ಕಮೆಂಟ್ ಹಾಕ್ರಿ ದಯವಿಟ್ಟು. ಆ ಕಮೆಂಟ್ಗೆ 110% ರಿಪ್ಲೈ ಮಾಡ್ತೀನಿ. ಅಕ್ಕ ನಿಮ್ಗೆ ಒಂದು ಚಾಲೆಂಜ್ ಅಕ್ಕ. ನೀವು ಮತ್ತೆ ಪವನ್ ಅಣ್ಣ ನೀವು ಇಬ್ರು ಒಂದು ಸರಿಗಮಪ ಕಟ್ರಿ ಮತ್ತೆ ಯಾರ್ ವಿನ್ ಆಗ್ತಾರ ನೋಡುನು ಅಂತ ಅಕ್ಕ. ಐ ಆಮ್ ಆಲ್ವೇಸ್ ಮ್ಯೂಸಿಕ್ ಲವರ್ ಆಕಾಶ್ ಅಪ್ಪು. ಈಗ ಮಾಡ್ಬಿಡೋಣ. ಈಗ ಬ್ಯಾಡ್ರಿ, ಈಗ ಮಾಡ್ಬಿಡಲ್ಲ. ಇಲ್ಲಪ್ಪ, ಬ್ಯಾಸರ ಬಂದೈತಿ ನಮ್ಗ, ತಲೆನೂ ಸಾತೈತಿ. ಮುಂದಿನ ಬ್ಲಾಗ್ ಒಳಗ್ ಮಾಡೋಣ್ರಂತ. ಮತ್ತೆ ನೀವು ಹಾಡಿದ್ರೆ ಯಾರು ಮಂದಿ ನೋಡಂಗಿಲ್ಲ, ಯಾಕಂದ್ರೆ ನೀವು ಹಾಡ್ಬೇಡ್ರಿ. ಸಣ್ಣಗೆ ಹಾಡ್ತೇನೆ, ಕಿವ್ಯಾಗ ಹಾಡ್ತೇನೆ. ಕಿವ್ಯಾಗ ಸಪಾಸ್ ಬೇಟ ಮತ್ತನ ಇಲ್ಲ, ಅದು ಗಟ್ಟಿದೆ ಜೀವ. ಯಾಕಂದ್ರೆ ಹೊಸ ಐಫೋನ್ ಇವಾಗ ಕೂಡಿ ಬಂದಿಲ್ಲ. ಅಕ್ಕ, ನಾನಂತೂ ಡೈಲಿ ನೈಟ್ ನಿಮ್ಮ ಬ್ಲಾಗ್ ನೋಡ್ತೀನಿ. ಮಲ್ಗೋದ್ ಏನೋ ನೋಡ್ತೀನಿ. ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಸ್ಮೈಲ್ ಬರುತ್ತ. ಯಪ್ಪ ನೋಡ್ರಿ, ಇವತ್ತಿಂದ ಕಮೆಂಟ್ ಅಂದ್ರೆ ಎಲ್ಲ ಓದಿನಿ. ಥ್ಯಾಂಕ್ ಯು ಸೋ ಮಚ್ ರೇಖಾ ನಮ್ಮ ಬ್ಲಾಗ್ಸ್ ನೋಡೋದಕ್ಕ. ಇವತ್ತ ನಮ್ ಸ್ಪರ್ಶ ಕಮೆಂಟ್ಸ್ ರೀಡ್ ಮಾಡಿ ಕೊಡುವಲ್ಲ, ಯಾಕಂದ್ರ ದಿನ ಹಾಕಿದ್ ಬರೀ ಇದಕ್ ಹಾಟಿರ್ತೈತಿ. ಕೂತ್ವಿ ಅಂದ್ರ ಸಾಕ ಮುಗೀತ. ಅಕ್ಕಿಗೆ ಏನೋ ಒಂಥರ ಒಳಗ ತಳಮಳ ಸ್ಟಾರ್ಟ್ ಆಕೈತಿ. ಯಾವಾಗ ಕೆಲ್ಸೇನೋ, ಯಾವಾಗ ಮಾತಾಡಿ ಹಾಳು ಮಾಡೇನೋ ಅಂತಿರ್ತಾರ. ಪಾಪ ನೋಡ, ಈಗ ಬಹಳ ಮಾತಾಡಕ್ ಬರ್ತೈತಿ. ಏನ್ರ ಕೆಲ್ಸ ಮಾಡಕತ್ತಂತಿಕೋ, ಕಸ ಹೊಡ್ಯಾಕತ್ನಿ ಅಂದ್ರ ಮಮ್ಮಿ ಕಸ ಹೊಲಿ ಬೇಡ, ಬಾಂಡೆ ತೊಳಾತಂದ್ರ ಮಮ್ಮಿ ಬಾಂಡೆ ತೊಲಿ ಬೇಡ, ಅರ್ಬಿ ತೊಳಾತ್ಲಿ ಅರ್ಬಿ ತೊಳಸಿ ಕೊಡಂಗಿಲ್ಲ. ಹಿಂಗ ಹಠ ಹಿಡ್ದಾಳ. ಈಗ ತಡಿಪಿ ಹಚ್ಕೊಡ್ತೇನೆ. ಇಷ್ಟ ಹಠ ಮಂಡಾಗ್ಯಾಳ ನೋಡ್ರಿ. ಈಗ ಸ್ಕೂಲ್ ಸೂಟಿ ಐತಿ ಮಂಡೆ ಮಠ. ಮತ್ ನಾವು ಮಂಡೆ ಊರಿಗೆ ಹೊಂಟೇವಿ. ಹೇಳ್ದಲ್ಲ ನಿಮ್ಗೆ ಸ್ಪೆಷಲ್ ಕನ್ನ ಒಂದ್ ಅಂದ್ರೆ ಡಿಫ್ರೆಂಟ್ ಆಗಿರೋ ಲಾಗ್ ಮಾಡ್ಬೇಕಂತ ಮಾಡಿ. ನಂಗೆ ಗುರ್ತೈತಿ ಸುಮ್ಮನೆ ಮಾಡಿದ್ ನನ್ನ ನಾಟಕ. ನನ್ ಜನ್ಮದಾಗ ಪ್ಲೇಸಿಗೆ ಹೋಗಿದ್ದಿಲ್ಲ. ನಾನು ಆ ಪ್ಲೇಸಿಗೆ ಹೋಗ್ಬೇಕನ್ನೋ ಆಸೆ ಬಾಳ ಐತ. 2-3 ವರ್ಷದಿಂದ ಪ್ಲಾನ್ ಹಾಕತ್ತೀನಿ. 4 ವರ್ಷದಿಂದ ಬ್ಲಾಗ್ ಮಾಡೋಕ್ಕಿಂತ ಮುಂಚೆಯಿಂದ ಪ್ಲಾನ್ ಮಾಡತ್ತೇವೆ. ಮತ್ತ ಯಾವಾಗೂ ಪ್ಲಾನ್ ಇರತ್ತಿತ್ತ, ಬಟ್ ಹೋಗಿದ್ದೆ ಇಲ್ಲ. ಈ ಸಲ ಹೋಗ್ ಬರ್ಬೇಕಂತ ಅದೇವಿ. ನಡ್ರಿ, ಕಾಲ ಕೂಡಿ ಬಂದೈತಿ, ಹೋಗ್ ಬರೋಣ ಅಂತ ಮಂಡೆ ನಾವು ಹೊಂಟೀವಿ. ಥ್ಯಾಂಕ್ ಯು ಪ್ರಿಯಾ. ನೀನು ಬಲ್ಲ ಅಲ್ಲಪ್ಪ, ನಿಮ್ ಪಪ್ಪಾಗ ಹೇಳ್ಬೇಕೇನೆ. ಪಪ್ಪಾಗ ಹೇಳ. ಪಪ್ಪ ಅಂದ್ರ ಆಕಿನ ಕರ್ಕೊಂಡು ಹೋಗೋಣಂತ. ಹೆಂಗಂತೀರಿ ಪ್ರಿಯವ್ರ? ಎಸ್ ನಡ್ರಿ, ಇವತ್ತಿಂದ ಬ್ಲಾಗ್ ಅಂತೂ ನೋಡಿದ್ರಿ ನೀವು. ಹೆಂಗ ಅನ್ಸ್ ನಿಮ್ಗ ಇವತ್ತಿನ ಬ್ಲಾಗ್? ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ. ಇಷ್ಟ ಆಗಿರ್ಲಿಲ್ಲ ಅಂದ್ರ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ ನಾಳೆ ಹೊಸ ಬ್ಲಾಗ್ ಒಳಗ್ ಸಿಗೋಣಂತ. ಲವ್ ಯು ಆಲ್. ಪಾಪಾ, ಟೇಕ್ ಕೇರ್. ಅಭಿ ಉಮ್ಮ ಗುಡ್ ಡೇ. ಲವ್ ಯು. ಹತ್ತೆ ತಗೊಂಬರ್ಲೆ. ಹತ್ತೆ ಮಾಡ. ಪೆನ್ ಹೆಂಗ್ ಬರ್ಕೊಂಡೈತ್ ನಾವು. ಮುಂದ್ ಬರ್ರಿ.
ನೀವೊಂದು ಹತ್ತೆ ಕೊಡುವ ಹತ್ತೆ ನೀವೊಂದು ಹತ್ತೆ ಕೊಡುವ ಹತ್ತೆ ಓಕೆ ಸೊ ಚಲೋ ಗುಡ್ ನೈಟ್. ಕೊಡುವ ಮತ್ತೊಂದು ಕೊಡು, 1 ಡಜನ್ ಕೊಟ್ಬಿಡು ಅಲ್ಲಿ. ನಾ ಮಾಡ್ಬೇಕು ಮತ್ತೆ ಹತ್ತೆ